ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮಂಡ್ಯ ಜಿಲ್ಲೆ ಮಳವಳ್ಳಿಗೆ ಸ್ವಾಗತ. ವಿಶೇಷವಾಗಿರ್ತಕ್ಕಂಥ ದಿನ, ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯ ಪರಿಚಯ ಮಾಡದೆ ಹೋದರೆ ಹೇಗೆ ಸ್ನೇಹಿತರೆ? ಅದಕ್ಕೋಸ್ಕರ ಮಳವಳ್ಳಿವರೆಗೂ ಬೆಳಗಿನ ಜಾವ ಈಗ 5:55 6 ಗಂಟೆ ಆಗ್ತಾ ಬಂತು ಸ್ನೇಹಿತರೆ. ಒಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ, ಫಾಲೋ ಮಾಡಿ. ಸ್ನೇಹಿತರೆ, ವಿಶೇಷವಾದ ದಿನ, ವಿಶೇಷವಾದ ವ್ಯಕ್ತಿ ಅಂತ ಹೇಳಿದ್ನಲ್ಲ, ಅದಕ್ಕಿಂತ ಮುಂಚೆ ನಿಮ್ಗೊಂದು ಕಥೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನಮ್ಮ ಜನಪದ ಸಿರಿಯ ಸಂಪನ್ಮೂಲ ವ್ಯಕ್ತಿಗಳೊಬ್ಬರು ಇದೇ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನವರು. ಒಮ್ಮೆ ನನಗೊಂದು ಫೋನ್ ಮಾಡಿದ್ರು ಸ್ನೇಹಿತರೆ. ಫೋನ್ ಮಾಡಿ ಒಬ್ಬ ವ್ಯಕ್ತಿ ಬಗ್ಗೆ ತಿಳಿಸ್ತಾ ಇದ್ರು. ನಿಜಕ್ಕೂ ನನಗಂತೂ ರೋಮಾಂಚನವಾಯಿತು ಆ ವ್ಯಕ್ತಿಯ ವಿಷಯವನ್ನು ಕೇಳಿ. ಏನಪ್ಪ ಅಂತಂದ್ರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ದಿನಚರಿ ಹೀಗೂ ಇರುತ್ತಾ, ಹೀಗೂ ಇಟ್ಕೊಳ್ಳೋಕೆ ಸಾಧ್ಯನಾ ಅಂತ ಹೇಳಿ ನನಗೆ ಶಾಕ್ ಆಯಿತು. ಏನಪ್ಪ ಅದು ಅಂತಂದರೆ, ಬೆಳಿಗ್ಗೆ 4 ಗಂಟೆ 4:15 ಹೇಳೋದಂತೆ ಎದ್ದು ಸುಮಾರು ಒಂದು 7:30-8 ಗಂಟೆವರೆಗೂ ಇಡೀ ಮಳವಳ್ಳಿ ಟೌನ್ಗೆ ಹಾಲು ಹಾಕೋದು. ಹಾಲು ಹಾಕಿ ನಂತರ ಮಳವಳ್ಳಿ ಟೌನ್ ನಗರಸಭೆ ಅಥವಾ ಪುರಸಭೆಯ ಲಿಮಿಟ್ಸಲ್ಲಿ ಬರ್ತಕ್ಕಂಥ ಈ ರಸ್ತೆ ಮಧ್ಯದ ಡಿವೈಡರ್ಗಳಲ್ಲಿರ್ತಕ್ಕಂಥ ಗಿಡಗಳಿಗೆ ನೀರು ಹಾಕೋದು. ಮತ್ತು ಬೆಳಗ್ಗೆ ಈ ಮಳವಳ್ಳಿ ತಾಲೂಕಲ್ಲಿರ್ತಕ್ಕಂಥ ಶಾಂತಿ ಕಾಲೇಜಲ್ಲಿ ಗಾರ್ಡನರ್ ಆಗಿ ಕೆಲಸ ಮಾಡೋದು. ಮಧ್ಯಾಹ್ನ ಊಟದ ಸಮಯ ಸಿಕ್ಕಿದಾಗ ಪುನಃ ಓಡಿ ಹೋಗಿ ಮತ್ತೆಲ್ಲೋ ಒಂದು ಉದ್ಯಾನವನದಲ್ಲಿ ಗಿಡಗಳಿಗೆ ನೀರು ಹಾಕೋದು ಅಥವಾ ಗಿಡಗಳನ್ನು ಮೇಂಟೈನ್ ಮಾಡೋದು. ಸಂಜೆ ವಾಪಸ್ ಬಂದ ಮೇಲೆ ಪುನಃ ಇನ್ನೊಂದು ಬೇರೆ ಉದ್ಯಾನವನಕ್ಕೋ ಒಂದು ಪಾರ್ಕ್ಗೋ ಹೋಗಿ ಅಲ್ಲಿ ಕೂಡ ಗಿಡಗಳನ್ನ ನಿರ್ವಹಣೆ ಮಾಡೋದು. ಸಂಜೆ ಆದರೆ ಪುನಃ ಇಡೀ ಮಳವಳ್ಳಿ ಟೌನ್ಗೆ ಈವ್ನಿಂಗು ಹಾಲು ಹಾಕೋದು. ಹಾಲು ಹಾಕೋದಕ್ಕಿಂತ ಮುಂಚೆ ಸಂಜೆವಾಣಿ ಬರುತ್ತೆ ಮೈಸೂರಿಂದ ಮಳವಳ್ಳಿ ತಾಲೂಕಿಗೆ, ಮೈಸೂರು ಎಡಿಷನ್ ಸಂಜೆವಾಣಿ. ಆ ಸಂಜೆವಾಣಿ ಪತ್ರಿಕೆಯನ್ನು ಇಡೀ ಮಳವಳ್ಳಿ ಟೌನ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಮಾಡಿ ಪುನಃ ರಾತ್ರಿ ಮಲಗೋಕ್ಕಿಂತ ಮುಂಚೆ ಇಡೀ ಮಳವಳ್ಳಿ ಟೌನ್ಗೆ ಹಾಲು ಹಾಕಿ ಮಲ್ತಕ್ಕಂಥದ್ದು ಸ್ನೇಹಿತರೆ. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಒಂದು ಇಡೀ ದಿನಚರಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ಕತೆ ಹೇಳಿದ್ರು ಸ್ನೇಹಿತರೆ. ನನಗಂತೂ ರೋಮಾಂಚನವಾಯಿತು. ಯಾಕೆ ಅಂದರೆ ಅವರು ಬೆಳಗ್ಗೆ 4ರಿಂದ 12 ಗಂಟೆವರೆಗೂ ಎದ್ದಿರ್ತಾರೆ, ಅಥವಾ ಬ್ಯುಸಿಯಾಗಿ ಇಟ್ಕೊಂಡಿದ್ದಾರೆ ಶೆಡ್ಯೂಲ್ ಅಂತಲ್ಲ. ಆತ ಮಾಡಿರೋಂಥ ಸಾಧನೆ ಇದೆಯಲ್ಲ ಸ್ನೇಹಿತರೆ, ನಿಜವಾಗ್ಲೂ ರಾಷ್ಟ್ರ ಮೆಚ್ಚುವಂಥ ಒಬ್ಬ ಸಾಧನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ಇಡೀ ಮಳವಳ್ಳಿಯನ್ನು ಹಸಿರೀಕರಣ ಮಾಡೋದಕ್ಕೋಸ್ಕರ ಲಕ್ಷಾಂತರ ಗಿಡಗಳನ್ನ ನೆಟ್ಟು ಅದನ್ನು ಪೋಷಣೆ ಮಾಡ್ತಾ ಮಕ್ಕಳಂತೆ, ಅವಿವಾಹಿತ ಸ್ನೇಹಿತರೆ, ಮದುವೆ ಆಗಿಲ್ಲ, ಮದುವೆ ಆಗದೆ ಗಿಡಗಳನ್ನೇ ಮರಗಳನ್ನೇ ತನ್ನ ಮಕ್ಕಳಂತೆ ಪ್ರೀತಿಸ್ತಾ ಸಾಲು ಮರದ ನಾಗರಾಜ್ ಅಂತ ಹೇಳಿ ಪ್ರಸಿದ್ಧಿನ ಪಡ್ಕೊಂಡಿರ್ತಕ್ಕಂಥ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹೆಮ್ಮೆಯ ಪರಿಸರ ಪ್ರೇಮಿ, ಪರಿಸರವಾದಿ ಸಾಲು ಮರದ ನಾಗರಾಜ್ ಅವರ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಅವರ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಬೆಳಗಿನ ಜಾವ ನಾನು 3 ಗಂಟೆಗೆ ಎದ್ದು ಬೆಂಗಳೂರಿಂದ ಮಳವಳ್ಳಿಗೆ ಓಡಿ ಬಂದಿದ್ದೀನಿ ಸ್ನೇಹಿತರೆ. ಸಿಗ್ತಾರೆ ಇಲ್ಲೆಲ್ಲೋ, ಈ ಸಮಯಕ್ಕೆ 6:30 ಟೈಮು, ಇಲ್ಲೆಲ್ಲೋ ಹಾಲು ಹಾಕ್ತಿರ್ತಾರೆ ಅಂತ ಅಂದರು. ಹುಡುಕ್ತೀನಿ, ಅವ್ರನ್ನ ತೋರಿಸ್ತೀನಿ, ಅವ್ರ ಜೊತೆ ಮಾತಾಡೋಣ, ಅವ್ರ ಇಡೀ ಬದುಕಿನ ವಿಷಯವನ್ನು ತಿಳ್ಕೊಳ್ಳೋಣ. ಪರಿಸರಕ್ಕೂ ಅವ್ರಿಗೂ ಇರ್ತಕ್ಕಂಥ ಪ್ರೇಮ, ನಂಟಿನ ಬಗ್ಗೆನೂ ಮಾತಾಡಿಸ್ತೀನಿ. ಅವರು ನೆಟ್ಟಿರ್ತಕ್ಕಂಥ ಗಿಡಗಳು ಅದು ಮರವಾಗಿ ಬೆಳೆದಿರ್ತಕ್ಕಂಥ ನೀವು ತೋರಿಸ್ತೀನಿ ಸ್ನೇಹಿತರೆ. ಆ ಮರಗಳನ್ನೂ ನೋಡೋಣ, ಗಿಡಗಳನ್ನೂ ನೋಡೋಣ, ಆ ಕಾಲೇಜ್ ಕ್ಯಾಂಪಸಲ್ಲಿ ಅವ್ರು ಮಾಡಿರ್ತಕ್ಕಂಥ ಉದ್ಯಾನವನ ನೋಡೋಣ, ಎಲ್ಲ ನಿಮಗೆ ಪರಿಚಯ ಮಾಡ್ತೀನಿ ಸ್ನೇಹಿತರೆ. ಸಾಲು ಮರದ ನಾಗರಾಜ್ ಅವರ ಸುಂದರ ವ್ಯಕ್ತಿತ್ವದ, ಅಪರೂಪದ ವ್ಯಕ್ತಿತ್ವದ ಸಾಲು ಮರದ ನಾಗರಾಜ್ ಅವರ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ.
ಅದೇ ಇಲ್ಲಿ ಈ ರಸ್ತೆಯಲ್ಲಿ ಹಾಕ್ಕೊಂಡು ಮುಂದೆ ಹೋದರು ಅಂತಂದ್ರು ಸ್ನೇಹಿತರಿಗೆ ಯಾರನ್ನೂ ವಿಚಾರಿಸಿದೆ. ಮುಂದೆ ನೋಡೋಣ ಬನ್ನಿ. ನೋಡೋಣ ಡಿಸ್ಟರ್ಬ್ ಮಾಡೋದು ಬೇಡ, ಮಾತಾಡ್ಸೋಣ ಹೋಗಿ. ಹೇಳಿ, ಹಾಲಾಗ್ತಾ ಇದ್ದಾರೆ ಮನೆಗೆ. ಏನು ಆಕ್ಟಿವ್ ಹೋಗಿದ್ದಾರಪ್ಪ, ಹಾಲು ಎತ್ಕೊಂಡು ಓಡ್ತಾರೆ ಹಂಗೇನೆ ಮನೆ ಹಾಕಕ್ಕೆ. ಗುಡ್. ಇವರೇ ಸಾಲು ಮರದ ನಾಗರಾಜ್ ಅವರು ಸ್ನೇಹಿತರೆ. ಬನ್ನಿ ಅವ್ರನ್ನ ಫಾಲೋ ಮಾಡೋಣ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಹಾಲಾಗ್ತಾ ಇದ್ದಾರೆ. ಹಾಲಾಕಿ ಅವರು ಗಿಡಗಳ ಹತ್ರ ಹೋಗೋ ತನಕ ಅವ್ರನ್ನ ಫಾಲೋ ಮಾಡೋಣ ಸೀಕ್ರೆಟಾಗಿ. ಬನ್ನಿ. ಇಲ್ಲಿ ಒಳಗೆ ಅಯ್ಯೋ, ಹಾಲಕ್ಕವ್ರಿಂದ ಕಾರಲ್ಲಿ ಹೋಗೋಕ್ಕಾಗಲ್ಲಪ್ಪ ಸ್ವಾಮಿ. ಒಂದು ಮನೆಗೆ ಹಾಕಿ ತಿರ್ಗಿಸ್ಕೊಂಡ್ಬಿಟ್ರೆ ಹೆಂಗೆ ಹೋಗೋದು ನಾನು? ಹಂಗೆ ತಿರ್ಗಿಸ್ತಾ ಇದ್ದೀನಿ. ಇರಲಿ ನೋಡೋಣ. ಅವ್ರನ್ನ ತೋರಿಸ್ರಿ, ನನ್ನೇನು ತೋರಿಸ್ತೀರಾ? ಹೋಟ್ಲಿಗೆ ಹಾಲಾಗ್ತಾ ಇದ್ದಾರೆ ಅಂತ ಕಾಣುತ್ತೆ ಅಲ್ಲಿ.
ಹೋಗುತ್ತೇನ್ರಿ ಕಾರಲ್ಲಿ? ಮೇಕಪ್ ಮಾಡು. ನಿಮಗೆ ಹಾಂ ಬುದ್ಧಿ ಕಳಿಸಿ ಕೊಪ್ಪಳಿ ಸರ್ ತಗೊಳ್ಳಿ ಅಲ್ಲ ಸರ್ ಕೊತ್ತಿಕೊಳ್ಳಿ ಏಯ್ ಏಟು ಹೊಡಿತೀನಿ ನಿಮಗೆ ಕರೆಕ್ಟ್ ಟೈಮ್ಗೆ ನಾ ಬರೋ ಟೈಮ್ ಕಾಯ್ತಾ ಇರ್ತದೆ ಮತ್ತೆ ಹೇಳ್ಬಿದ್ದೆ ನಾಳೆ ಕೊಟ್ಕೊಂಡು ಈಗ ಅಲ್ಲಿ ಆಲಿಸ್ಬೇಕೀಗ ಬಿಡಿ ಬೆಳಗ್ಗೆ ಕೊಡೋದು ಬಿಡಿ ಹಾಕತ್ತೀನಿ ಎರಡು 5 ಲಕ್ಷ 1,000 ರೂಪಾಯಿ ಕೊಟ್ಟಿರ್ತೀರಿ ಇಲ್ಲಿ ಹಾಕೊಂಬಿಡ್ತೀನಿ ನಾನು 100 ರೂಪಾಯಿ ಕೊಡಿ 125 ಆಯ್ತು ಇಲ್ಲಿ ಅತ್ತ ಬಂದರೆ ಇಲ್ಲಿ ಈಗ ಇದಕ್ಕೆ ಯಾಕೆ ಕೊಡ್ತದೆ ಏಯ್ ಒಂದು ನಾನು ಕೋಲ್ ಮಡಿಕತ್ತಿದ್ದಿ ಅಲ್ಲಿ ಒಳಗೆ ಕಟ್ಬಿಟ್ಟ ನೀ ಸರಿ
ಟೈಮ್ ಸ್ಟಾಪ್. ರಜಿಸ್ಟ್ರೇಷನ್ ಕೊಡ್ತೀನಿ ತಗೊಂಡಿದ್ದವ್ರು. ಬಾಯ್ ಪುಟ, ಪಾಸ್ ಕೊಡ್ತಿದ್ರಾ? ಆಯಿತು. ತಮಗೂ ಶುಭಾಶಯಗಳಪ್ಪ, ಒಳ್ಳೆಯದಲ್ಲಿ ಅಕ್ಕ. ಬಿಡಿ, ನಮಸ್ತೆ. ಅಮ್ಮ ಆರಾಮ್. ಸ್ನೇಹಿತರೆ ನಮಸ್ಕಾರ. ಅದೇ ಬೆಳಗ್ಗೆ ಸುಮಾರು ಒಂದು 6 ಗಂಟೆಯಿಂದ ನಮ್ಮ ಸಾಲುಮರದ ನಾಗರಾಜ್ ಅವರು ಮಳವಳ್ಳಿ ಟೌನ್ ಪೂರ್ತಿ ಮನೆಗೆ ಹಾಲು ಹಾಕೋದನ್ನು ಅವ್ರನ್ನ ಹಿಂಬಾಲಿಸಿ ಶೂಟ್ ಮಾಡಿದ್ದೀವಿ ಸ್ನೇಹಿತರೆ. ಈಗ ಸಮಯ 9 ಗಂಟೆಗೆ 5 ನಿಮಿಷ ಸ್ನೇಹಿತರೆ. 8:55. 9 ಗಂಟೆ ಕರೆಕ್ಟಾಗಿ ಅವ್ರು ಕಾಲೇಜಿಗೆ ಕೆಲಸಕ್ಕೆ ಬಂದುಬಿಡ್ತಾರೆ ಅಂತ ಗೊತ್ತಾಯಿತು. ಅದಕ್ಕೆ 10 ನಿಮಿಷ ಮುಂಚೆನೇ ಬಂದು ಕಾಯ್ತಾ ಇದ್ದೀವಿ. ನಾಗರಾಜ್ ಅವ್ರು ಬರಲಿ ಅಂತೇಳಿ ಅವ್ರನ್ನ ವೆಲ್ಕಮ್ ಮಾಡಿ ನಿಮ್ಮ ಮುಂದೆ ತಂದು ಹಾಜರುಪಡಿಸ್ತೀನಿ ಸ್ನೇಹಿತರೆ. ಮದ್ದೂರಿಂದಾಚೆ ಮಾಡವಳ್ಳಿ ಬಾಳೆ ಬಾಗಿ